ಈಗ ಕೋವಿಡ್ ಅಂತ ಸಿಚುವೇಶನ್ ಕೂಡ ನೋಡಿದ್ವಿ ಸರ್ ನಾವು. ಅದಾದ ಮೇಲೆ ಸಹಜವಾಗಿ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ವಿಚಾರದಲ್ಲಿ ತುಂಬ ಸೂಕ್ಷ್ಮ ಆಗಿದ್ದಾರೆ ಜನ. ಇದರ ಜೊತೆಗೆ ಸರ್ ಸ್ವಚ್ಛತೆ ಕಡೆಗೆ ಸ್ವಲ್ಪ ಜನ ಗಮನ ಕೊಡಲ್ಲ. ಯಾಕಂದರೆ ಮನೆ ಅಕ್ಕಪಕ್ಕ ನಾವು ನೋಡ್ತೀವಿ, ಈ ಸಮಯದಲ್ಲಿ ನೀವು ಹೇಳಿದಾಗೆ ಸೊಳ್ಳೆಗಳು ಬ್ರೀಡ್ ಮಾಡ್ತವೆ ಈ ಟೈಮಲ್ಲಿ. ಈ ಕ್ಲೀನ್ಗೆ ನಾವು ಸ್ವಲ್ಪ ಜಾಸ್ತಿ ಒತ್ತು ಕೊಡದೇ ಇರೋದು ಕೂಡ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಕಾರಣ ಆಗುತ್ತಾ ಈ ದಿನದಲ್ಲಿ ಅಂತ ಜಾಸ್ತಿ? ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಮಹಾತ್ಮ ಗಾಂಧಿಯವರೇ ಹೇಳಿದ್ದಾರೆ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಓನ್ಲಿ ಟು ಗಾಡ್ಲಿನೆಸ್ ಅಂತ. ದಯವಿಟ್ಟು ಜನಸಾಮಾನ್ಯರು ತಮ್ಮ ಮನೆ ಸುತ್ತು ನಾಜೂಕಾಗಿರೋ ಡೆಂಗ್ಯೂ ಜ್ವರ ಇವತ್ತು ಬರ್ತಿರೋದು ಕಾರಣ ನಿಮ್ಮ ಮನೆಯಲ್ಲಿರುವ ಕುಂಡದಲ್ಲಿರುವ ನೀರು, ಚಿಪ್ನಲ್ಲಿರುವ ನೀರು, ಟೈರು ಟ್ಯೂಬ್ನಲ್ಲಿರೋ ನೀರು ನೀವು ಅದನ್ನು ಖಾಲಿ ಮಾಡದೇ ಇದ್ರೆ ನಿಮ್ಮ ಮನೆ ಮುಂದೆ ಎಲ್ಲ ಹಳ್ಳಗಳು ಇದಾವೆ ರೋಡ್ನಾಗೆ, ಸರ್ಕಾರದವ್ರು ಗಮನ ವಹಿಸಿಲ್ಲ, ಆ ನೀರಿನೊಳಗೆ ಮೊಟ್ಟೆ ಇಡುತ್ತೆ ಇದು ಡೆಂಗ್ಯೂ, ಈಡಿಸ್ ಮಸ್ಕ್ಯೂಟೋ. ದಯವಿಟ್ಟು ಈ ಮಾನ್ಸೂನ್ ಸೀಸನಲ್ಲಿ ಪ್ರತಿ ತಂದೆ ತಾಯಿಯ ಪ್ರತಿ ನಾಗರಿಕನ ಜವಾಬ್ದಾರಿ, ನಿಮ್ಮ ಮನೆ ಸುತ್ತಮುತ್ತ ಬ್ರೀಡ್ ಆಗಬಾರ್ದು. ಸೊಳ್ಳೆಗಳು ಬ್ರೀಡ್ ಆದರೆ ನ್ಯಾಚುರಲಿ ಅವೇ ಬಂದು ಕಚ್ತವೆ. ಅದರೊಳಗಾಗಿ ಡೆಂಗ್ಯೂ ಜ್ವರ ಅಂತೂ ಇದು ಕ್ಲೀನ್ ವಾಟರ್ನೊಳಗೆ ಮೊಟ್ಟೆ ಇಡುವಂಥ ಸೊಳ್ಳೆ ಇದು. ಅನ್ಫಾರ್ಚುನೇಟ್ಲಿ ಹಳ್ಳಿ ಕಡೆ ಏನಾಗ್ಬಿಡುತ್ತೆ, ಶಾಲೆ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಏನಂದರೆ ಶಾಲೆ ಪಕ್ಕದಲ್ಲೇ ಗದ್ದೆಗಳು ಇರ್ತವೆ, ಆ ಗದ್ದೆ ನೀರಿನಲ್ಲಿ ಮೊಟ್ಟೆ ಇಡುತ್ತೆ ಈ ಮಸ್ಕಿಟೋ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನೆಯ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಗೆ ಒಳಗೆ ನಾವು ಹೇಳಿವಿ ಗಲೀಜು ನೀರು, ಗಲೀಜು ವಾಟ್ರಿಂದ ಡಯರಿಯಾ ಬರುತ್ತೆ, ಕಾಲರ ಬರುತ್ತೆ ಅಂತ. ಈ ಮಳೆಗಾಲದಲ್ಲಿ ಮಾನ್ಸೂನ್ನಲ್ಲಿ ಡೆಂಗ್ಯೂ ಜಾಸ್ತಿ ಆಗುತ್ತೆ. ಇಷ್ಟರಲ್ಲೇ ನೋಡಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗುತ್ತೆ. ಮೊನ್ನೆ ಎಲ್ಲ ಕೇರಳ ಒಳಗೆ ಶೀಗೆಲ್ಲೋಸಿಸ್ ಅಂತ ಲೂಸ್ ಮೋಷನ್ ಆಗಿ ಮಗು ಸತ್ತೋಯ್ತು, 100 ಜನ ಸತ್ತೋದ್ರು. ಈ ರೀತಿಯ ಇವೆಲ್ಲ ಕಮ್ಯುನಿಕೇಬಲ್ ಡಿಸೀಸ್, ಸಾಂಕ್ರಾಮಿಕ ರೋಗಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಇರೋದ್ರಿಂದ ಪಬ್ಲಿಕ್ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪಕ್ಕದ ಮನೆ ಒಳಗೆ ಹಳ್ಳ ಇತ್ತು, ಅವರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಲ್ಲಿಂದ ಸೊಳ್ಳೆ ಬಂದು ನಿಮ್ಮನೆ ಕಚ್ಚುತ್ತೆ. ಸೊ ಅದೇ ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಈ ಸೊಳ್ಳೆಗಳನ್ನ ಬ್ರೀಡ್ ಮಾಡ್ದಂಗೆ ನೋಡಿಕೊಂಡ್ರೆ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮತ್ತೊಂದು ಸರ್, ಈಗ ಸಾಂಕ್ರಾಮಿಕ ರೋಗ ಸಹಜವಾಗಿ ಮಕ್ಕಳಿಂದ ಮಕ್ಕಳಿಗೆ ಹರಡುತ್ತೆ. ಪೋಷಕರು ಮಕ್ಕಳಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸ್ಬೋದು ಸರ್ ಇದನ್ನ? ಪರ್ಟಿಕ್ಯುಲರ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಅಥವಾ ನಿಮ್ಮ ಮನೆಗೆ 5-6 ಜನ ಮಕ್ಕಳಿದ್ರೆ, ಒಂದು ಮಗುಗೆ ನೆಗಡಿ ಕೆಮ್ಮು ಬಂತು ಅಂದರೆ ಇದು ಡೈರೆಕ್ಟ್ಲಿ ನಮ್ಮ ಕೊರೋನಾ ಟೈಮ್ನ ಫ್ಲೂ ಜ್ವರಗಳು ಇವೆಲ್ಲ ಇದು ಕೂಡ ಈ ಸೀಸನ್ನ. ಯಾಕಂದರೆ ಥಂಡಿ ಕಾಲದಲ್ಲಿ ವೈರಸ್ಗಳು ಭಾಳ ಖುಷಿಯಿಂದ ಇರ್ತಾವೆ, ಅಂದರೆ ಮಲ್ಟಿಪ್ಲೈ ಆಗ್ತವೆ. ಸೊ ಒಂದು ಮಗುವಿಗೆ ನೆಗಡಿ ಕೆಮ್ಮಿತ್ತು ಅಂದರೆ, ಅದು ಸೀನ್ತು ಅಂದರೆ 3 ಫೀಟ್ ಹೋಗುತ್ತೆ ಅದು ಡ್ರಾಪ್ಲೆಟ್. ಅಥವಾ ಯಾರೋ ಕೆಮ್ಮು ಹೋಗಿರ್ತಾರೆ, ಅದಕ್ಕೆ ಕೊರೋನಾ ಟೈಮ್ನ ನಾವು ಎಲ್ಲೋದ್ರೂ ಕೈ ತೊಳ್ಕೊಳ್ರಿ ಅನ್ನೋದು. ಯಾರೋ ಕೆಮ್ಮು ಹೋಗಿರ್ತಾರೆ, ಅಲ್ಲಿ ವೈರಸ್ ಇರುತ್ತೆ, ಅದನ್ನು ಬಂದು ನಿಮ್ಮ ಮಗು ಎತ್ಕೊಂಡ್ರೆ ನಿಮ್ಮ ಮಗುಗೆ ಹೋಗುತ್ತೆ. ಅದರಿಂದ ತಂದೆ ತಾಯಿಗಳು, ಶಾಲೆಗಳು ಓನರ್ಸು ಕೂಡ, ಮ್ಯಾನೇಜ್ಮೆಂಟು ಕೂಡ ಇಂಥ ಮಕ್ಕಳಿಗೆ ರಜಾ ಕೊಡ್ತಾರೆ. ನನ್ನ ಮೊಮ್ಮಗಳಿಗೆ 2 ದಿನ ಜ್ವರ ಇತ್ತು, ಶಾಲೆಗೆ ಕಳಿಸ್ಬೇಡಿ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ತಂದೆ ತಾಯಿಗಳು ಕೂಡ ಅಂಥ ಮಕ್ಕಳನ್ನ ಶಾಲೆ ರಿಕವರಿ ಆದಮೇಲೆ ಅವಕ್ಕೆ ಒಂದು ಮಫ್ಲರ್ ಹಾಕಿ, ಕಿವಿನ ಕವರ್ ಮಾಡಿ, ಫುಲ್ ಸ್ಲೀವ್ ಶರ್ಟ್ ಹಾಕಿ, ಸ್ವೆಟ್ರ್ ಹಾಕಿ, ಅಂಡ್ ಆಫ್ ಚಡ್ಡಿ ಹಾಕೋಬಾರ್ದು, ಫುಲ್ ಪ್ಯಾಂಟ್ ಹಾಕಿ. ಪರ್ಟಿಕ್ಯುಲರ್ಲಿ ಡೆಂಗ್ಯೂ ಒಳಗೆ ಇದು ಒಂದು ಇಂಪಾರ್ಟೆಂಟು. ಈ ಸೊಳ್ಳೆ ಇದೆಯಲ್ಲ, ಇದು ಅಗಲು ಕಚ್ಚುವ ಸೊಳ್ಳೆ ಅಂಡ್ ಬಿಲೋ ದಿ ಮಂಡಿ ಕೆಳಗಡೆ ಕಚ್ಚುವಂಥ ಸೊಳ್ಳೆ. ಅಂಡ್ ಇದು ಎಂಥ ಸ್ಮಾರ್ಟ್ ಸೊಳ್ಳೆ ಅಂದರೆ ಮುಂದೆ ಕಚ್ಚೋದೇ ಇಲ್ಲ, ಹಿಂದ್ಗಡೆಯಿಂದ ಬಂದು ಕಚ್ಚು. ಸೊ ಎಷ್ಟೋ ಫಂಕ್ಷನ್ಗಳಲ್ಲಿ ನೀವು ಆರಾಮಾಗಿ ಕೂತಿದ್ದಾಗೆ ಹಿಂದ್ಗಡೆಯಿಂದ ಬಂದು ಕಚ್ಚುವಂಥ ಸೊಳ್ಳೆ. ಸೊ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಬಿಹೇವ್ ಮಾಡಬೇಕು. ಸೊ ಮಕ್ಕಳಿಗೆ ದಯವಿಟ್ಟು ಫುಲ್ ಸ್ಲೀವ್ ಪ್ಯಾಂಟು, ಸಾಕ್ಸು ಎಲ್ಲ ಹಾಕಿ. ಬಟ್ ನೆಗಡಿ ಒಬ್ಬರಿಂದ ಒಬ್ಬರಿಗೆ ಆಡೋದನ್ನು ತಪ್ಪಿಸ್ಬೇಕು ಅಂದರೆ ಒಂದು ಮಕ್ಕಳಿಗೆ ಒಂದು ಮಾಸ್ಕ್ ಆದರೂ ಹಾಕಬೇಕು. ಇವಾಗ ಈಚೀಚೆಗೆ ಯಾರೂ ಆಗ್ತಾ ಇಲ್ಲ ಕೊರೋನಾ ಟೈಮ್, ಅಟ್ಲೀಸ್ಟ್ ಒಂದು ಕರ್ಚೀಪ್ ಕೊಡಬೇಕು ಮಕ್ಕಳಿಗೆ. ಎಲ್ಲಂದ್ರಲ್ಲೇ ಸೀನೋದು, ಕೆಮ್ಮೋದು ಆಗಬಾರ್ದು, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೀವಿ. ಸೊ ಶಾಲೆಗೆ ಕಳಿಸ್ಬೇಡಿ ನಿಮ್ಮ ಮಕ್ಕಳನ್ನ. ನಿಮ್ಮ ಮನೆಯಲ್ಲೇ 4-5 ಮಕ್ಕಳಿದ್ರೆ ಒಂದು ಮಗುಗೆ ಏನಾರು ಬಂದರೆ ಅದನ್ನು ಸೆಪರೇಟಾಗಿ ಕಾಪಾಡ್ಕೊಳ್ಳಿ, ಈ ಮಕ್ಕಳ ಜೊತೆ ಸೇರಿಸ್ಬೇಡಿ ಅಂತ ಹೇಳ್ಬೇಕು. ಈಗ